ಹಾಕು ಒಂದು ಸೆಕೆಂಡ್ ಸರ್ ಮಾಡ್ತೀನಿ ಒಂದು ಸೆಕೆಂಡ್ ಇರಿ ಅನ್ಸಲ್ಲ. ಸ್ವಲ್ಪ ಮಗು ಇತ್ತೀಚೆಗೆ ಮನೆ ಮಾಡಿಕೊಂಡು ಹೊಸ ಬದುಕನ್ನು ಕಟ್ಕೊಂಡು ಹೊಸ ಜೀವನದ ತುಂಬ ಸಾಂಸಾರಿಕ ಜೀವನ ಕಂಡುಕೊಳ್ಬೇಕಾಗಿತ್ತಂತ ಸಂತೋಷ. ಅವನು ನಿರೀಕ್ಷೆ ಮಾಡುತ್ತೆ ತನ್ನ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಳ್ಳದೆ ಏನೋ ಅನಿರೀಕ್ಷಿತವಾಗಿ ಈ ರೀತಿ ಆಗಿದೆ. ನಾವೇನು ಹುಡುಗಿ ತರ ಮಾತಾಡ್ತೀವಿ ಅವನ ಮನೆ ಬದಲೇ ಆಗಿತ್ತು ಆದರೆ ನಮ್ಮ ವೀರೇಶ್ ಕಥೆ ಮಾಡಲು ಅವರು ಸಹ ಸರಿಯಾದ ಸಮಯಕ್ಕೆ ಅಂದರೆ ಮಾತ್ರ ಇದು ತಗೊಳ್ಳದೆ ಸಾವನ್ನಪ್ಪಿದ್ದಂತ ಆಮೇಲೆ ಟ್ರೀಟ್ಮೆಂಟ್ ನಮಗೆ ಬರ್ತದೆ. ಹಾಗೆ ಕೆಲಸದ ಒತ್ತಡ ಇರುತ್ತೆ. ಕೆಲಸದ ಒತ್ತಡ ನಮ್ಮ ಅಂದರೆ ನಮ್ಮ ಕುಟುಂಬಕ್ಕಾಗಿ ಆದರೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ತಾಯಿಗೆ ಟಿಫನ್ ತರಲಿಕ್ಕೆ ಹೋಗಿದ್ದೆ. ರಾತ್ರಿ 9 ಗಂಟೆ ಆಗಿತ್ತು. ನನ್ನ ಏರಿಯಾದಿಂದ ಅಲ್ಲಿಗೆ ಬಂದಾಗ ಏನು ಸಹ ಇಷ್ಟು ದೂರ ಬಂದಿದೆ ಸ್ವಲ್ಪ ಅಮ್ಮನಿಗೆ ಇಡೀ ಥರ ಬಂದಿದೆ. ಅಷ್ಟು ದೂರದಿಂದ ಎಷ್ಟು ಸರ್ಕಲ್ ಮುಂಬೈಯಿಂದ ಬಂದಿರ್ತದೆ. ಜೊತೆಗೆ ಹೆಂಡತಿ ಮಗ ಇದೆ. ಹೆಂಡತಿ ಪರಿಚಯ ಮಾಡಿಕೊಟ್ಟಾಗ ತಾಯಿ ನೋಡ್ಕೊಳ್ಳೋದು ಅಂದರೆ ಇವನು ನೋಡಿ ನಾವು ತಿಳ್ಕೋಬೇಕು ಅಂತಂದರೆ ನಾನು ಇಬ್ಬರು ಗಂಡ ಹೆಂಡತಿ ಇಬ್ಬರು ಮನೆಗೆ ಬರೀ ಒಂದ್ಸಲ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಆಯ್ತು ಸರ್ ಬರ್ತೀರ ಸಿಗೋದಿಲ್ಲ. ಆದರೆ ವಿಧಿ ಇವತ್ತು ಆತ್ಮನ ನಾವು ನಮ್ಮ ಜೊತೆಗೆ ಇಲ್ಲದೇ ಇರೋ ಒಳ್ಳೆ ಗೆಳೆಯರಾಗಿ ಬಂದಿದ್ದಾರೆ. ಅವರ ಸರಿಸುಮಾರಾಗಿ ನಮಗೆ ಬಳ್ಳಾರಿ 15 ವರ್ಷ ಆಗಿದ್ದರು. ನಾವು ಗುಲ್ಬರ್ಗದಲ್ಲಿ ಫಸ್ಟ್ ಜಾಯಿನ್ ಆಫೀಸ್ ಬಾಯ್ ಆಗಿದೆ. ನಮ್ಮ ಸೋಲಲ್ಲಿ ಆಫೀಸ್ ಬಹಳಷ್ಟು ಕ್ಲೋಸ್ ಆಗಿಲ್ಲ. ಒಂದು ವಿನಯಕ್ಕೆ ಒಂದು ವಿನಮ್ರತೆಗೆ ಮತ್ತೊಂದು ಹೆಸರಾದ ಸಂತೋಷ ಅಂತ ಹೇಳ್ಬೋದು. ಯಾಕಂದ್ರೆ ಕಂಡ ತಕ್ಷಣ ಸರ್ ನಮಸ್ಕಾರ ಅಂತ ಕೆಲ ತೆಗಿಸಿ ಎದೆ ಬಗ್ಗೆ ಇಟ್ಕೊಂಡು ಸ್ವೀಟ್ ಆಗಿ ನಮಗೆ ಒಬ್ಬ ಆತ ನಮಸ್ಕಾರ ನಮಗೆ ಗೊತ್ತಿರಲ್ಲ, ನಮಗೂ ಅವ್ರ ನಮಸ್ಕಾರ ನಾವು ದೊಡ್ಡವರಾಗ್ತಿರಲ್ಲ. ಬಟ್ ಅವರಲ್ಲಿ ಇರ್ತಕ್ಕಂಥ ವಿನಯತೆ ಇರ್ತಲ್ಲ. ಇಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಅದೇ ಒಂದು ಉದಾಹರಣೆ ಅನಿಸುತ್ತೆ. ಮನುಷ್ಯನಿಗೆ ಮೊದಲು ವಿನಯತೆ ಮತ್ತು ಮಾನವೀಯತೆ ಮೇನ್ ಮುಖ್ಯ. ಅದರಲ್ಲೂ ಸಂತೋಷ ಇಂಥ ಒಂದು ಚಿಕ್ಕ ವಯಸ್ಸಲ್ಲೇ ತಿಳ್ಕೊಳ್ತಾನಂತಂದ್ರೆ ಅದು ಬಹಳಷ್ಟು ಲೋಕದ ಸಂತೋಷದ ಯಾಕೆ ಅಷ್ಟು ಆತ್ಮಹತ್ಯೆ ಅಂತ ನಾನು ನಡೆಸಬೇಕಾಗ್ತದೆ ಮರೆಯೋಕ್ಕಾಗೋದಲ್ಲ ಅಂತಂದರೆ ಫಸ್ಟ್ ನ್ಯೂಸ್ನಲ್ಲಿ ಕ್ಯಾಮ್ರಾಮನ್ ಆಗಿತ್ತು. ಅವಾಗ ನಮ್ಮ ಶ್ರೀಕಾಂತ್ ಕೊಪ್ಪಳ ಅವರು ರಿಪೋರ್ಟ್ ಆಗಿ ಫಸ್ಟ್ ನ್ಯೂಸ್ ಅವಾಗ ಕ್ಯಾಮ್ರಾಮನ್ ಇತ್ತು.